ಕಾನೂನುಬದ್ಧ ಬಾವುಟ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಗಡಾದವರೇ, ಕಾನೂನುಬದ್ಧಗೊಳಿಸೋದರಿಂದ ಆಗುವಂಥದ್ದು ಒಟ್ಟಾರೆ ಯಾವ ಗುರಿಯನ್ನು ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ? ಇದು ಬಹುತೇಕ ಯಾಕೆ ರಾಜಕೀಯ ಇದನ್ನ ಸುತ್ತಕೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನೊಬ್ಬ ಕನ್ನಡ ನಾನೊಬ್ಬ ಕನ್ನಡ ಹೋರಾಟಗಾರನಾಗಿ, ಕನ್ನಡ ಅಭಿಮಾನಿಯಾಗಿ ನಮ್ಮ ನಾಡಧ್ವಜ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಕಚೇರಿ ಕಟ್ಟಡ ಮೇಲೆ ಹಾರಾಡಬೇಕು ಅಂತ ಹೇಳ್ಕೇರಿ ನಾನು ಪತ್ರ ಬರೆದಿದ್ದು ಮಾತ್ರ ನಿಜ. ಆದರೆ ಇನ್ನು ಯಾಕೆ ರಾಜಕೀಯ ಪಕ್ಷಗಳು ಈ ರೀತಿ ಬಳಸ್ಕೋತಾವ ಗೊತ್ತಿಲ್ಲ. ಈ BJP ಅವ್ರಿಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನ. ಇದೇ ಬೆಳಗಾವಿಯಲ್ಲಿ ನಗರ ಪಾಲಿಕೆ ಮೇಲೆ ನಮ್ಮ ರಾಷ್ಟ್ರಧ್ವಜಕ್ಕೆ MES ಧ್ವಜದಿಂದ ಅವಮಾನ ಆಗ್ತಿತ್ತು, ಅದಕ್ಕೆ ಸಮಾನಾಂತರವಾಗಿ ಹಾರ್ತಿತ್ತು. ಇದೇ BJP ಸರ್ಕಾರ ಇತ್ತು. ನಾ ಎಲ್ಲ ಫೋಟೋಗಳು ತೊಗೊಂಬಂದ ಆಗಿನ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಇದನ್ನೆಲ್ಲ ಕೊಟ್ಟರು. ನಮ್ಮ ರಾಷ್ಟ್ರಧ್ವಜಕ್ಕೆ ಅವಮಾನ ಆಕೈತಿ, ಇದನ್ನು ತೆಗಿರತ್ತೆ ಎಲ್ಲ ಕೊಟ್ಟರು, ಎಲ್ಲ ಕಣ್ಣು ಮುಚ್ಕೊಂಡು ಕಪ್ಕೋತ್ರಿ ಇವರು. ನಾನು ಕೊನೆಗೆ ಹೋಗಿ ರಾಷ್ಟ್ರಧ್ವಜಕ್ಕೆ ಅವಮಾನವನ್ನು ನಿಲ್ಲಿಸೋ ಸಲುವಾಗಿ ಕೋರ್ಟ್ಗೆ ಹೋಗಿ PIL ಹಾಕಿ MES ಧ್ವಜ ತೆರವುಗೊಳಿಸಿ ರಾಷ್ಟ್ರಧ್ವಜಕ್ಕೆ ಒಂದು ಕೀರ್ತಿ ಹೆಚ್ಚಾಗಿ ಮಾಡಿದ್ದೀನಿ. ಈಗ ಇವ್ರು ಏನಾದ್ರು ಮಾಡ್ತಾರೋ ಅದಕ್ಕೆ ನಂದು ಉದ್ದೇಶ ಇಷ್ಟ. ಒಬ್ಬ ಕನ್ನಡಿಗೆ ನಾನು ಹೇಳ್ತಾ ಇದ್ದೀನಿ, ನಾರಾಯಣಗೌಡರು ಇಲ್ಲೇ ಇದ್ದಾರೆ, ಸರ್ಕಾರ ಒಳ್ಳೆಯ ನಿರ್ಧಾರ ತೊಗೊಂಡಿದೆ. ಈ ನಿರ್ಧಾರದಿಂದ ಯಾವುದೇ ರಾಜಕೀಯ ಒತ್ತಡಕ್ಕೆ ಸಿಲಿಕೆ ಕನ್ನಡ ಸ್ವಾಭಿಮಾನವನ್ನು ಕೆಣಕಿದ್ರೆ ನಾಳೆ ಆಗುವಂಥ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಹೊಣೆ ಆಗ್ತೈತಿ. ದಯವಿಟ್ಟು ಇದನ್ನು ರಾಜಕೀಯವಾಗಿ ಬಳಸ್ಕೋಬೇಡ್ರಿ. ನಮ್ಮ ನಾಡು ನುಡಿ, ನಮ್ಮ ನಾಡಿನ ಸಂಸ್ಕೃತಿಯ ಪರಂಪರೆ ಇದು ಮಾಡೋ ಸಲುವಾಗಿ ಕನ್ನಡ ನಾಡಧ್ವಜವನ್ನು ಶಾಸನಬದ್ಧಗೊಳಿಸಿ ಹಾರಿಸಬೇಕಂತ ಹೇಳ್ತಾರೆ ಅಡ್ವೊಕೇಟ್ ಜನರಲ್ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ತಜ್ಞರು ಶ್ಯಾಮ್ ಸುಂದರ್ ಅವರು ಹೇಳಿದರು. ಎಸ್ ತೇಜಸ್ವಿ, ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ನ ಕಪಿಮುಷ್ಟಿಯಲ್ಲಿರುವಂಥ ಪಕ್ಷ, ಅದಕ್ಕೆ ಕರ್ನಾಟಕದ ಹಿತಾಸಕ್ತಿಗಳು ತುಂಬ ಕಡಿಮೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಆರೋಪ ಇದು ಮೊದಲನೇದಲ್ಲ, ಅನೇಕ ಸಂದರ್ಭಗಳಲ್ಲಿ ಕೇಳಿಬಂದಿದೆ. ಕೊನೆಯ ಪಕ್ಷ ಇದರಲ್ಲಾದರೂ BJP ಹೌದು ಕರ್ನಾಟಕಕ್ಕೊಂದು ಅಧಿಕೃತ ಧ್ವಜ ಬೇಕು ಅನ್ನೋ ಸ್ಟ್ಯಾಂಡ್ ತಗೊಳ್ತಾ ಅಲ್ಲ. ಈಗ ನಾ ಹೇಳ್ತಿರೋವಂಥದ್ದೇ ಇದು ಒಂದು ಪೊಲಿಟಿಕಲ್ ಟ್ರ್ಯಾಪ್. ಇದು ಈ ಒಂದು ರೀತಿಯಲ್ಲಿ ಇದೇ ನನ್ನ ಪ್ರಶ್ನೆಯನ್ನು ಕಾಂಗ್ರೆಸ್ನವ್ರು ಇವತ್ತು ಮಧ್ಯಾಹ್ನದವರೆಗೂ ಸಿದ್ದರಾಮಯ್ಯನವ್ರು ಹೇಳಿದ್ದ ಹೇಳಿಕೆ ಬಗ್ಗೆ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಎಲ್ಲ ಕಡೆ ಗಲಿಬಿಲಿಗೊಂಡಿದ್ರು. ಏನು ಹೇಳಬೇಕು ಅಂತ ಗೊತ್ತಿರಲಿಲ್ಲ. ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಆ ರೀತಿಯ ಒಂದು ಚರ್ಚೆ ಆಗಬೇಕು, ದೇಶದ ಬೇರೆ ಬೇರೆ ಎಲ್ಲ ಒಂದು ಸಂಗತಿಗಳನ್ನು ತೆಗೆದುಕೊಂಡು ಮಾತನಾಡಬೇಕು ಅನ್ನುವಂಥ ಒಂದು ಜವಾಬ್ದಾರಿ ಇರುತ್ತೆ. ಸಿದ್ದರಾಮಯ್ಯನವರು ತಗೊಂಡಂಥ ನಿಲುವಿನ ಬಗ್ಗೆ ಸೋನಿಯಾ ಗಾಂಧಿ ಅವರು ಕೋಪಗೊಂಡಿದ್ರು ಅಂತ ಸಾಕಷ್ಟು ಮಾಧ್ಯಮಗಳನ್ನ ರಿಪೋರ್ಟ್ ಮಾಡೋದು. ಅಜಿತ್, ಒಂದ್ ಸಣ್ಣ ಬಾವುಟದ ವಿಚಾರಕ್ಕೆ ನಾನು ಮಾತನಾಡ್ತಿಲ್ಲ, ಸಬ್ಸ್ಟಾನ್ಷಿಯಲ್ ಆಗಿರುವಂತ ಇಶ್ಯೂ ತಗೊಳ್ಳಿ. ಒಂದ್ ನಿಮಿಷ, ಮಹದಾಯಿ ಇಶ್ಯೂ, ನೀರು, ಮಹದಾಯಿ ಇಶ್ಯೂ, ಕರ್ನಾಟಕದ ಜನಕ್ಕೆ ಬೇಕಾಗಿರುವಂತ ನೀರು ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿದ್ದಾಗ, ಗೋವಾದಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಮಾಡಿದ್ರು? ನೀವು ಈ ಬಾವುಟದ್ದು ಒಂದು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನಾ ಹೇಳ್ತಿರುವಂತದ್ದು ಇವತ್ತು ರಾಜ್ಯದಲ್ಲಿ ಕರ್ನಾಟಕ ಮತ್ತು ಕನ್ನಡಿಗರನ್ನ ಉಳಿಸ್ಲಿಕ್ಕೆ, ಅವರ ಪರವಾಗಿ ಮಾತನಾಡ್ಲಿಕ್ಕೆ ಬೇಕಾಗಿರುವಂತಹ ಪ್ರಯಾರಿಟಿ ಇಶ್ಯೂಸ್ ಬಹಳಷ್ಟು ದೊಡ್ಡದಿದ್ದಾವೆ. ನಾವು ಕನ್ನಡ ಮುಚ್ಚೋಗ್ತಿರುವಂತ ಕನ್ನಡದ ಶಾಲೆಗಳ ಬಗ್ಗೆ ಮಾತನಾಡ್ತಿಲ್ಲ, ನಮಗೆ ಲೀಗಲಿ ಆಗಿರುವಂತಹ ಸೆಟ್ ಬ್ಯಾಕ್ ಗಳ ಬಗ್ಗೆ ನಾವು ಮಾತನಾಡ್ತಿಲ್ಲ. ನಾವು ಇದು ಯಾವ ಸಬ್ಸ್ಟಾನ್ಷಿಯಲ್ ಇಶ್ಯೂಸ್ ಬಗ್ಗೆನೂ ಕನ್ನಡದ ಬಗ್ಗೆ ಮಾತನಾಡೋದಿಲ್ಲ. ಕನ್ನಡ ಪ್ರೇಮವನ್ನು ತೋರಿಸಬೇಕು, ನಾವ್ ಏನ್ ಮಾಡಬೇಕು ಅಂತಂದ್ರೆ BJP ಅವ್ರು ಹೇಳಿರಿ ಅಂತ ಪ್ರಶ್ನೆ ಮಾಡೋದೇ ನನ್ನ ಕನ್ನಡ ಪ್ರೇಮ ಅಂತ ಮುಖ್ಯಮಂತ್ರಿಗಳು ವರ್ತಿಸ್ತಾ ಇದ್ದಾರೆ. ಈ ನಿಲುವು ಕನ್ನಡ ಪರ, ಕರ್ನಾಟಕದ ಪರ ಇದ್ದದ್ದೇ ಆಗಿದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇಂಥದ್ದೊಂದು ಕ್ರಮಕ್ಕೆ ಮುಂದಾಗೋ ದೊಡ್ಡ ವಿಷಯ ಆಗಿರಲಿಲ್ಲ ಮುಖ್ಯಮಂತ್ರಿಗಳಿಗೆ. ನನ್ನ ಸಹೋದರ ಮಾತಾಡೋದು ಇದ್ರೆ ಕೆಲವು ಟೈಮು ಯೋಚನೆ ಬರುತ್ತೆ, ಯಾಕೆ ಈ ರೀತಿ ಬಾಲಿಶವಾಗಿ ನಾವು ಮಾತಾಡ್ತಿದ್ದೀವಿ ಅಂತ ಅರ್ಥ ಆಗಲ್ಲ. ಯಾವ ಇಶ್ಯೂ ಕನ್ನಡ ಶಾಲೆಗಳದ್ದು ತಗೋಬೇಕು, ನೀರಿಂದು ತಗೋಬೇಕು, ಏನು ತಗೋಬೇಕು, ನೀವು ತಗೊಳ್ಬೇಕು. ಇವತ್ತು ಕೇಂದ್ರ ಸರ್ಕಾರ ಇದ್ದರೂ ಕೂಡ ಕುಡಿಯೋ ನೀರಿನ ಸಮಸ್ಯೆಗೆ ಎಷ್ಟು ಪರಿಪರಿಯಾಗಿ ವಿನಂತಿ ಮಾಡಿದ್ರು, ಅವಕಾಶಗಳು ಏನಾಗ್ತಿದೆ ನೀವು ನೋಡಬೇಕು. ಆದರೆ ಇವತ್ತು ಇರ್ತಕ್ಕಂಥ ಈಗ ಕನ್ನಡ ಬಾವುಟ ಅಂತಕ್ಕಂಥದ್ದನ್ನ ಚಿಕ್ಕ ವಿಚಾರ ಅಂತ ತಗೋಬೇಡಿ. ಇದು ಚಿಕ್ಕ ವಿಚಾರ ಅಲ್ಲ, ಇದು ಬಹಳ ದೊಡ್ಡ ವಿಚಾರ. ಇವತ್ತು ಕರ್ನಾಟಕ ಘನ ಸರ್ಕಾರ, ಇವತ್ತು ಮಾನ್ಯ ಸಿದ್ದರಾಮಯ್ಯಜಿಯವರು ಈ ಒಂದು ಕೊಡುಗೆಯನ್ನ ನಮ್ಮ ಕನ್ನಡದ ಜನತೆಗೆ, ಈ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಅದನ್ನ ನೀವು ಪ್ರಶಂಸೆ ಮಾಡಿ, ಪ್ರೀತಿಸಿ, ಗೌರವಿಸಿ, ಸ್ವಾಗತಿಸಿ. ಅದು ಬಿಟ್ಕೊಂಡು ಇದಕ್ಕೆ ರಾಜಕೀಯ ಬಣ್ಣ ನೀವು ಹಚ್ಚು. 30 ಸೆಕೆಂಡ್ ಮಾತ್ರ ಇರೋ ನಾರಾಯಣಗೌಡರ ರಿಯಾಕ್ಷನ್ ತಗೊಂಡು ಹೋಗ್ತೀನಿ. ಜಲಜಾ ನಾಯಕ್ ಅವರು ಹೇಳ್ತಾರೆ, ಮಾನ್ಯ ಸಿದ್ದರಾಮಯ್ಯಜಿ ಅವರು ಕನ್ನಡ ನಾಡಿಗೆ ಈ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲ, ಈಗ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಿಮ್ಮ ಇಬ್ಬರ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ನನಗೆ. ಪ್ರತಿಯೊಂದು ಸಂದರ್ಭದಲ್ಲೂ ಮಹದಾಯಿ ವಿಚಾರ ಬಂದಾಗ ಇಬ್ರು ತಪ್ಪು ಮಾಡಿದ್ದೀರಿ, ಇಲ್ಲ ಅಂತಲ್ಲ. ಕಾವೇರಿ ವಿಚಾರ ಬಂದಾಗ ಇಬ್ರು ತಪ್ಪು ಮಾಡ್ತೀರಿ. ಆದರೆ ಈ ವಿಚಾರದಲ್ಲಿ ಇಬ್ರು ತಪ್ಪು ಮಾಡಬೇಡಿ. ಇಬ್ಬರು, ಯಾಕೆಂದರೆ ಒಬ್ಬ ಶ್ರೀಮಂತ ಕನ್ನಡಿಗನ ವಿಚಾರ ಅಲ್ಲ,
ಒಬ್ಬ ಸಾಮಾನ್ಯ ಕನ್ನಡಿಗನ ವಿಚಾರ ಇದು. ಅವನಿಗೆ ಬಾವುಟದ ಮೇಲೆ ಭಾರಿ ಎಲ್ಲೋ ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದೆ. ಆ ಸಂಬಂಧಕ್ಕೆ ಧಕ್ಕೆ ಬಂದರೆ ಭಾರಿ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಧನ್ಯವಾದ. ಎಲ್ಲ ಪ್ಯಾನಲಿಸ್ಟ್ಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.